ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಜಯಶ್ರೀ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ಅಪ್ಪ ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ. ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಲ್ಲಾ ಮಹಿಳೆಗೆ 2,000 ರೂಪಾಯಿ ಸಿಗ್ತಾ ಇದೆ. ಸೊ ಈಗ ಅದ್ರ ಜೊತೆಗೆ ಪ್ಲಸ್ 1,000 ರೂಪಾಯಿ ಮತ್ತು ಇನ್ನೂ ಅನೇಕ ರೀತಿಯ ಅನುಕೂಲಗಳು ಸಿಗ್ತಾ ಇದಾವೆ. ಸೊ ಹಾಗಾದ್ರೆ ಏನವು, ಮತ್ತೆ 1,000 ರೂಪಾಯಿ ಹೇಗೆ ಪಡೆದುಕೊಳ್ಬೇಕು, ಮತ್ತೆ ಹೇಗೆ ಅರ್ಜಿ ಹಾಕಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಯಾರು ಕೂಡ ವಿಡಿಯೋವನ್ನ ಸ್ಕಿಪ್ ಮಾಡಿ ನೋಡ್ಬೇಡಿ. ಸ್ಕಿಪ್ ಮಾಡಿ ನೋಡಿದ್ರೆ ಪೂರ್ತಿ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ, ಓಕೆನಾ? ಸೊ ಪೂರ್ತಿ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಪೂರ್ತಿ ವಿಡಿಯೋ ನೋಡಿ. ಹಾಗೆ ಯಾರು ನನ್ನ ಮೊದಲ ಬಾರಿ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಎಷ್ಟನೇ ಕಂತು ಬಂದಿದೆ ಮತ್ತೆ 20ನೇ ಕಂತು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ, ಅದರ ಅಪ್ಡೇಟ್ಸ್ ಕೂಡ ಕೊಡ್ತೀನಿ. ಹಾಗೇನೆ ಗೃಹಲಕ್ಷ್ಮಿ ಯೋಜನೆ ನಿಮಗೂ ಕೂಡ 20ನೇ ಕಂತು ಬಂದಿದ್ರೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಲ್ಲಾ ಮಹಿಳೆಯರು 2,000 ರೂಪಾಯಿಗಳನ್ನ ತಿಂಗಳು ಪಡೆದುಕೊಳ್ತಾ ಇದ್ದೀರಾ. ಸೊ ಈಗ ಅದರ ಜೊತೆಗೆ ಈಗ ಸರ್ಕಾರದಿಂದ ಮತ್ತೆ 1,000 ರೂಪಾಯಿ ಉಚಿತವಾಗಿ ಸಿಗ್ತಾ ಇದೆ. ಸೊ ಹಾಗಾದ್ರೆ ಇದು ಯಾರಿಗೆಲ್ಲ ಸಿಗುತ್ತೆ ಮತ್ತೆ ಹೇಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಓಕೆನಾ? ಸೊ ಮೊದಲಿಗೆ ನಿಮ್ಗೆಲ್ಲ ಗೊತ್ತಿರಬಹುದು, BPL ಕಾರ್ಡ್ ಇದ್ರೇನೆ ನಮ್ಗೆ ಎಲ್ಲಾ ಸರ್ಕಾರದ ಯೋಜನೆಗಳು ಕೂಡ ತಲುಪುವಂತದ್ದು. ಎಲ್ಲಾ ಯೋಜನೆಗಳ ಒಂದು ನಮಗೆ ಉಪಯೋಗ ಆಗುವಂತದ್ದು BPL ಕಾರ್ಡ್ ಮತ್ತೆ AY ಕಾರ್ಡ್ ಇದ್ರೆ ಅಂತ ಹೇಳ್ಬೋದು, ಓಕೆನಾ? ಸೊ ನಿಮ್ಗೆಲ್ಲ ಗೊತ್ತಿರಬಹುದು, ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ನಮಗೆ ಬರಬೇಕು ಅಂದ್ರೆ ನಮ್ಮ ಹತ್ರ BPL ಕಾರ್ಡ್ ಇರಲೇಬೇಕು. ಸೊ ಈಗ ಅದೇ ರೀತಿ ರೇಷನ್ ಕಾರ್ಡ್ ಇದ್ದವ್ರಿಗೆ ಅಂದ್ರೆ BPL ಕಾರ್ಡ್ ಯಾರೆಲ್ಲ ಹೊಂದಿದ್ದೀರಲ್ವಾ ಅವ್ರಿಗೆ ಗೃಹಲಕ್ಷ್ಮಿ 2,000 ಜೊತೆಗೆ ಸಹಾಯಧನ ಅಂತ ಹೇಳಿ ಮತ್ತೆ ಆರ್ಥಿಕ ಸಹಾಯಧನ ಅಂತ ಹೇಳಿಬಿಟ್ಟು 1,000 ರೂಪಾಯಿ ಸರ್ಕಾರ ಕೊಡ್ತಾ ಇದೆ. ಸೊ ಹಾಗಾದ್ರೆ ಈಗ ಇದೆಲ್ಲೆಲ್ಲಿ ಜಾರಿಯಾಗಿದೆ, ಯಾವೆಲ್ಲ ಜಿಲ್ಲೆಗಳಿಗೆ ಕೊಡ್ತಾರೆ ಅಥವಾ ಯಾವ ರಾಜ್ಯಕ್ಕೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ಓಕೆನಾ? ಸೊ ಅದರ ಜೊತೆಗೆ 10 ಅಗತ್ಯ ವಸ್ತುಗಳನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ. ಅಂದ್ರೆ ರೇಷನ್ ಕಾರ್ಡ್ ಇದ್ದವರಿಗೆ 1,000 ರೂಪಾಯಿ ಜೊತೆಗೆ ಮತ್ತೆ ಗೃಹಲಕ್ಷ್ಮಿ 2,000 ರೂಪಾಯಿ ಜೊತೆಗೆ ಮತ್ತೆ 10 ವಸ್ತುಗಳನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ, ಓಕೆನಾ? ಸೊ ಇವಾಗ ನೋಡೋಣ. ಸೊ ಇನ್ನ BPL, AY ಮತ್ತು PHH ಕುಟುಂಬಗಳಿಗೆ ಆಹಾರದ ಜೊತೆಗೆ ಶೀಘ್ರದಲ್ಲಿ 10 ಅಗತ್ಯ ವಸ್ತುಗಳ ಉಚಿತ ವಿತರಣೆ ಅಂದ್ರೆ ಕೆಲ ರಾಜ್ಯಗಳಲ್ಲಿ 1,000 ಆರ್ಥಿಕ ಸಹಾಯವು ದೊರೆಯಲಿದೆ. ಇನ್ನ 10 ಉಚಿತ ವಸ್ತುಗಳನ್ನು ಕೂಡ ಫ್ರೀಯಾಗಿ ಕೊಡ್ತಾ ಇರುವಂತದ್ದು. ಜೂನ್, ಜುಲೈ, ಆಗಸ್ಟ್ ತಿಂಗಳ 3 ತಿಂಗಳ ಪಡಿತರ ಮುಂಚಿತವಾಗಿ ವಿತರಣೆಯನ್ನ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ಕೆಲ ರಾಜ್ಯಗಳಲ್ಲಿ 1,000 ರೂಪಾಯಿಯನ್ನ ನೇರ ಬ್ಯಾಂಕ್ ಖಾತೆಗೆ ಕೊಡ್ತಾ ಇರುವಂತದ್ದು. ನಿಮಗೆ ಗೊತ್ತಿರಬಹುದು, ಕೇಂದ್ರ ಸರ್ಕಾರವು ಬಡತನ ರೇಖೆಗಿಂತ ಕೆಳಗಡೆ ಇರುವಂತಹ BPL ರೇಷನ್ ಕಾರ್ಡ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್, ಅನ್ನ ಯೋಜನೆಯಲ್ಲಿ, ಅನ್ನಭಾಗ್ಯದಲ್ಲಿ ಮತ್ತು ಆದ್ಯತಾ ಕುಟುಂಬ ವರ್ಗದ ಕುಟುಂಬಗಳಿಗೆ 2025 ಜೂನ್ನಿಂದ ಪ್ರಮುಖ ಆಹಾರ ಮತ್ತು ಅಗತ್ಯ ವಸ್ತುಗಳ ಯೋಜನೆಗಳನ್ನು ಕೂಡ ಜಾರಿಗೆ ತಂದಿದೆ. ಇನ್ನು ಈ ಹೊಸ ಉಪಕ್ರಮದಡಿ ಆಹಾರದ ಜೊತೆಗೆ ದೈನಂದಿನ ಜೀವನದ 10 ಅಗತ್ಯ ವಸ್ತುಗಳನ್ನು ಉಚಿತವಾಗಿ ವಿತರಿಸಲಾಗ್ತಾ ಇದೆ. ಫುಡ್ ಸೆಕ್ಯೂರಿಟಿ, ಎಸೆನ್ಷಿಯಲ್ ಕಾಮೋಡಿಟೀಸ್ ಅಂದ್ರೆ ಈ ಯೋಜನೆಯ ಪ್ರಮುಖ ಗುರಿ ಆಗ್ಬಿಟ್ಟು 80 ಕೋಟಿ ಹತ್ತಿರದ ಜನರನ್ನ ಆಹಾರ ಭದ್ರತೆ ಮತ್ತು ಆರ್ಥಿಕ ಸಹಾಯದ ಮೂಲಕ ಸಮರ್ಥಿಸುವುದು. ಕೆಲ ರಾಜ್ಯಗಳಲ್ಲಿ 1,000 ಆರ್ಥಿಕ ಸಹಾಯವನ್ನ ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೀಡಲಾಗ್ತಿದೆ. ಇನ್ನು ಕೆಲ ರಾಜ್ಯಗಳಲ್ಲಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯ ಭಾಗವಾಗಿ ರೂಪಿಸಿರುವ ಈ ಯೋಜನೆ ಮಳೆಗಾಲದ ತೊಂದರೆಗಳು ಅಥವಾ ಪ್ರವಾಹದಿಂದ ಆಗುವ ಆಹಾರ ಕೊರತೆಗಳನ್ನು ತಡೆಗಟ್ಟಲು ಜೂನ್, ಜುಲೈ, ಆಗಸ್ಟ್ ತಿಂಗಳಲ್ಲಿ ಮುಂಚಿತವಾಗಿ 3 ತಿಂಗಳ ಪಡಿತರ ವಿತರಣೆಯನ್ನ ಮಾಡುತ್ತಿದೆ. ಇನ್ನು ಅದೇ ರೀತಿ ಹವಾಮಾನ ಇಲಾಖೆ ಮತ್ತು ಪರಿಸ್ಥಿತಿಗಳಿಂದ ಉಂಟಾಗುವ ಅನಿಶ್ಚಿತಿಗಳನ್ನ ಕಡಿಮೆ ಮಾಡಲು ಸಹಕಾರವನ್ನ ಕೂಡ ಮಾಡ್ತಾ ಇದೆ. ಜೊತೆಗೆ ಉಚಿತವಾಗಿ ನೀಡಲಾಗುವ 10 ಅಗತ್ಯ ವಸ್ತುಗಳಲ್ಲಿ ಗೋಧಿ, ಅಕ್ಕಿ, ದ್ವಿದಳ ಧಾನ್ಯಗಳು, ಸಕ್ಕರೆ, ಎಣ್ಣೆ, ಉಪ್ಪು, ಮಸಾಲೆಗಳು, ಸಾಬೂನು, ಚಹಾ ಎಲೆಗಳು, ಹಾಲಿನ ಪುಡಿ, ಇನ್ನು ಇತರ ವಸ್ತುಗಳು ಕೂಡ ಸೇರಿವೆ ಅಂತ ಹೇಳಬಹುದು. ಇನ್ನು ಪಡಿತರ ಪ್ರಮಾಣದಲ್ಲಿ AY ಮತ್ತು PHH ಕಾರ್ಡ್ದಾರರಿಗೆ ವಿಭಿನ್ನ ಪ್ರಮಾಣಗಳನ್ನು ನೀಡಲಾಗುತ್ತೆ. ಅದೇ ರೀತಿ AY ಕಾರ್ಡ್ದಾರರಿಗೆ ಪ್ರತಿ ಕಾರ್ಡಿಗೆ 35 kg ಧಾನ್ಯ ಹಾಗೂ PHH ಕುಟುಂಬದ ಸದಸ್ಯರಿಗೆ ಪ್ರತಿ ವ್ಯಕ್ತಿಗೆ 5 kg ಧಾನ್ಯ ದೊರೆಯಲಿದೆ. ಇತರ ವಸ್ತುಗಳಾದ ಎಣ್ಣೆ, ಸಕ್ಕರೆ, ಉಪ್ಪು ಮುಂತಾದವು ಕುಟುಂಬದ ಪ್ರಮಾಣಕ್ಕೆ ತಕ್ಕಂತೆ ಲಭ್ಯವಾಗುತ್ತದೆ ಅಂತ ಕೂಡ ಹೇಳ್ತಿದ್ದಾರೆ. ಇನ್ನು ಇದೆಲ್ಲ ಪಡೆಯುವವರು ಅರ್ಹತೆಗಾಗಿ ಏನು ಬೇಕಪ್ಪ ಅಂದ್ರೆ ಅರ್ಹತೆ ಏನ್ ಬೇಕಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಹತ್ರ
ಪಡಿತರ ಚೀಟಿ ಇರಬೇಕಾಗತ್ತೆ. ಅದಕ್ಕೆ ನೀವೇನು ಮಾಡಿರಬೇಕು ಅಂತ ಅಂದರೆ ಈ ಎಲ್ಲ ವಸ್ತುಗಳ ಜೊತೆಗೆ ನೀವು 1000 ರೂಪಾಯಿ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಈ KYCಯನ್ನು ಸಂಪೂರ್ಣವಾಗಿ ನಿಮ್ಮ ಎಲ್ಲ ಮನೆಯ ಸದಸ್ಯರ ಈ KYCಯನ್ನು ಕಂಪ್ಲೀಟ್ ಮಾಡಿರಬೇಕು. ಅದೇ ರೀತಿ ಎಲ್ಲ ಸದಸ್ಯರ ಆಧಾರ್ ಹಾಗೂ ಬ್ಯಾಂಕ್ ಖಾತೆಯನ್ನು ಲಿಂಕ್ ಮಾಡಿರಬೇಕು ಎಂಬ ನಿಯಮಗಳನ್ನು ಜಾರಿಗೆ ತಂದಿದ್ದಾರೆ. ಸೊ ಈ ಹೊಸ ಅರ್ಜಿ ಸಲ್ಲಿಕೆ ಬೇಕಾದಂಥದ್ದು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಸ್ಥಳೀಯ ಆಹಾರ ಇಲಾಖೆ ಕಚೇರಿಗೆ ಹೋಗಿ ಅಧಿಕೃತ ಆನ್ಲೈನ್ ಪೋರ್ಟಲ್ಗಳಲ್ಲಿ ನೀವು ಅರ್ಜಿಯನ್ನು ಹಾಕಬಹುದು. ಇನ್ನು ಈ ಒಂದು ಹೆಚ್ಚಿನ ರಾಜ್ಯಗಳಲ್ಲಿ ಈ ಯೋಜನೆ ಜಾರಿಯಾಗಿದೆ. ಯಾವ ರಾಜ್ಯದಲ್ಲಿ ಅಪ್ಪ ಅಂತ ಹೇಳಿದ್ರೆ ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಬಿಹಾರ್, ಕರ್ನಾಟಕ, ತಮಿಳುನಾಡು, ಗುಜರಾತ್, ಮಹಾರಾಷ್ಟ್ರ ಮೊದಲಾದ ವಿವಿಧ ಪ್ರದೇಶಗಳನ್ನು ಒಳಗೊಂಡಿದೆ. ಇಷ್ಟೊಂದು ರಾಜ್ಯಗಳಲ್ಲಿ ಈ ಒಂದು ಹೊಸ ಯೋಜನೆ ಜಾರಿಗೆ ತಂದಿರುವಂತದ್ದು. ಕೆಲವೆಡೆ ಈ ಯೋಜನೆ ಸ್ವರೂಪದಲ್ಲಿ ಸಣ್ಣ ವ್ಯತ್ಯಾಸಗಳಿರುತ್ತೆ ಅಷ್ಟೇ. ಇನ್ನು ಈ ಯೋಜನೆ ಮಹತ್ವ ಅಷ್ಟು ಮಾತ್ರವಲ್ಲದೆ ಇದು ಬಡ ಕುಟುಂಬಗಳಿಗೆ ಆಹಾರ ಭದ್ರತೆ ಮಾತ್ರವಲ್ಲ, ಆರ್ಥಿಕ ಸ್ಥಿರತೆ ಮತ್ತು ಜೀವನ ಮಟ್ಟ ಸುಧಾರಣೆಯತ್ತ ದಾರಿ ಒದಗಿಸುತ್ತದೆ ಅಂತ ಸರ್ಕಾರ ಹೇಳ್ತಿರುವಂತದ್ದು. ಸೊ ಈ ಎಲ್ಲಾ ವಸ್ತುಗಳಾಗಿರಬಹುದು ಅಥವಾ 1000 ರೂಪಾಯಿ ಆರ್ಥಿಕ ಸಹಾಯ ಆಗಿರಬಹುದು, ನಾನು ಹೇಳಿರುವಂತ ಎಲ್ಲಾ ರಾಜ್ಯಗಳಲ್ಲೂ ಸಿಗುತ್ತೆ. ಆದರೆ ಆ ರಾಜ್ಯಗಳ CM ಆಗಿರಬಹುದು, ಅಲ್ಲಿಯ ನಾಯಕರು ಯಾವ ರೀತಿ ಡಿಸೈಡ್ ಮಾಡ್ತಾರೆ ಆ ಪ್ರಕಾರ ಇಲ್ಲಿ ಜನಗಳಿಗೆ ದೊರೆಯುವಂಥದ್ದು. ಓಕೆನಾ? ಸೊ ಈ ರೀತಿ ಇರುತ್ತೆ. ಸೊ ನಿಮಗೂ ಕೂಡ ಈ ಒಂದು ಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಆಹಾರ ಇಲಾಖೆಗೆ ಭೇಟಿ ನೀಡಿ ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ಸಂಪರ್ಕಿಸಿಕೊಂಡು ಬೇಕು ಅಂದರೂ ಅಪ್ಲೈ ಮಾಡ್ಬೋದು. ಓಕೆನಾ? ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ.